ಈತನ ಸ್ಕೂಟರ್ ಬೆಲೆಗಿಂತ ಟ್ರಾಫಿಕ್ ಫೈನೇ ಜಾಸ್ತಿ ಆಗಿದೆ. ಈತ ರೂಲ್ಸ್ ಬ್ರೇಕ್ ಮಾಡಿ ಈಗ ತಗಲಾಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈತನ ದಂಡ ಕೇಳಿದ್ರೆ ಖಂಡಿತವಾಗ್ಲೂ ತಲೆ ಗಿರಿಗಿರ ಅಂತ ತಿರುಗಿಬಿಡುತ್ತೆ ಒಂದ್ಸಾರಿ. ಯಾಕಂತ ಹೇಳಿದ್ರೆ ಇವನ ಸ್ಕೂಟರ್ ಬೆಲೆಗಿಂತ ಟ್ರಾಫಿಕ್ ಫೈನೇ ಜಾಸ್ತಿ ಆಗಿಬಿಟ್ಟಿದೆ. ಸ್ಕೂಟರ್ ಬೆಲೆ 80,000 ಅನ್ಕೊಂಡ್ರು ಕೂಡ ಫೈನ್ ಮಾತ್ರ 1 to double ಆಗಿಬಿಟ್ಟಿದೆ. ಈ ಬೈಕ್ ಮೇಲೆ 1,61,000 ರೂಪಾಯಿ ಫೈನ್ ಇದೆ. 1,61,000. K05JX1344 ನಂಬರ್ ಬೈಕ್ ಮೇಲೆ ಹೆವಿ ಫೈನ್ ಇದೆ. ಕಳೆದ ವರ್ಷ 1,05,500 ರೂಪಾಯಿ ದಂಡ ಒಂದೇ ವರ್ಷದಲ್ಲಿ. ಒಂದು ವರ್ಷ 1,61,000 ರೂಪಾಯಿಗೆ ದಂಡ ಏರಿಕೆಯಾಗಿದೆ. ಹೆಲ್ಮೆಟ್ ಇಲ್ಲ, ಸಿಗ್ನಲ್ ಜಂಪ್ ಅಂತೇಳಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ ಈ ಆಸಾಮಿ. ಸಂಚಾರಿ ಪೊಲೀಸರು ಯಾಕೆ ಈ ಸವಾರನ ವಿರುದ್ಧ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ? ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು ಯಾಕೆ ಈತನ ವಾಹನ ಜಪ್ತಿ ಮಾಡಿಲ್ಲ? ಟ್ವಿಟರ್ನಲ್ಲಿ ಈ ವ್ಯಕ್ತಿಯ ಟ್ರಾಫಿಕ್ ಲೈಸೆನ್ಸ್ ಹಾಕಿ ಆಕ್ರೋಶವನ್ನ, ಅಂದ್ರೆ ಆತನ ವೈಲೆನ್ಸ್ ಏನಿದೆ, ಟ್ರಾಫಿಕ್ ವೈಲೆನ್ಸು, ಅದನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಗಳೂರು ಸಂಚಾರಿ ಪೊಲೀಸರ ನಡೆಯ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೋಡಿ, ಅವನ ಎಲ್ಲ ಜಾತಕ ಇದರಲ್ಲಿ ಎಲ್ಲ ಬಯಲಾಗಿದೆ ನೋಡಿ. ಯಾಕಂದರೆ ಟ್ರಾಫಿಕ್ ಪೊಲೀಸರೇ ಹುಡುಕಬೇಕು, ದಂಡ ಎಷ್ಟಿದೆ ಅಂತ ಹೇಳಬೇಕು ಅಂತಲ್ಲ. ಒಂದು ಆ್ಯಪ್ ಇರುತ್ತಲ್ವ, ಅದರಲ್ಲಿ ನಮ್ಮ ನಂಬರು ಹಾಕಿಬಿಟ್ರೆ ಮುಗೀತು, ಎಲ್ಲ ನಮ್ಮ ಹಣೆ ಹೊರಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಬೈಕ್ದು ಫೈನ್ ಎಷ್ಟಿದೆ ಅಂಥೇಳಿ. ಹಂಗೆ ಅದನ್ನು ಸರ್ಚ್ ಮಾಡಿದ್ದಾರೆ. 1,61,000 ರೂಪಾಯಿ ಫೈನು. ಯಾರು ಇವನು ಭೂಪ? ನೋಡಿ, ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಸ್ಕೂಟ್ರನ್ನ. ಏನು ಒಂದಲ್ಲ ಎರಡಲ್ಲ, ಸುಮಾರು 500 ಕಡೆ ಇವನು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿರೋದು. ಕಲಾಸಿಪಾಳ್ಯ, ಚಿಕ್ಕಪೇಟೆಯಲ್ಲಿ ಹೈಯೆಸ್ಟ್ ಇರೋದು. ಮಾರ್ಕೆಟ್ ಹೋಗ್ಬೇಕಂದ್ರು ಹೆಲ್ಮೆಟ್ ಇಲ್ಲದೆ ಹೋಗ್ತಾನೆ, ಲಾಂಗ್ ಹೋಗ್ಬೇಕಂದ್ರು ಹೆಲ್ಮೆಟ್ ಇಲ್ಲದೆ ಹೋಗ್ತಾನೆ. ಸಿಗ್ನಲ್ ಕಣ್ಗೆ ಕಾಣಿಸಲ್ಲ, ಪೊಲೀಸರಿದ್ರು ಹೆದರಲ್ಲ, CC ಕ್ಯಾಮ್ರಾ ಕಾಣಿಸಲ್ಲ. ನೋಡಿ ಎಷ್ಟಿದಾವೆ ಫೈನ್ ಅವನ ಮೇಲೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಎಲ್ಲಿದ್ದಾರೆ? ಇಂಥವ್ರನ್ನ ವಸೂಲಿ ಮಾಡಿ. ಮಂಡ್ಯದಲ್ಲಿ ಮೊನ್ನೆ ಮಾಡಿದ್ರಿ, ಒಂದು ಯಾರ್ದು ಗ್ಯಾಸ್ ಹಾಕೊಂಡು ಹೋಗ್ತಾ ಇದ್ದ, ಅವಂದು ಬಿಡಲಿಲ್ಲ ನೀವು, ಸ್ಥಳದಲ್ಲೇ ದಂಡ ವಸೂಲಿ ಮಾಡಿದ್ರಿ. ಇವನು ಯಾಕೆ ಸುಮ್ಮನೆ ಬಿಟ್ರಿ? ಯಾರು ಇವನು? ಅಂತಹ ಮಹಾಪುರುಷನ ಇವನು? ಯಾರ ಸಂಬಂಧಿಕ ಇವನು? ಪ್ರಭಾವ ಏನಾದರೂ ಇದೆಯಾ ನಿಮ್ಮ ಮೇಲೆ, ಅವನ ಮೇಲೆ? ಅವನ ಕಡೆಯಿಂದ ಏನಾದರೂ ರಾಜಕಾರಣಿಗಳಿಂದ ಫೋನ್ ಮಾಡಿಸಿದ್ನಾ ದಂಡ ವಸೂಲಿ ಮಾಡಿ ಅವನು? ಮತ್ತೆ ಅಷ್ಟರೊಳಗಡೆ ಮತ್ತೆ ಸ್ಕೂಟರ್ ಸೆಕೆಂಡ್ ಹ್ಯಾಂಡ್ ಮಾರಿಬಿಡ್ತಾನವನು. ತಗೊಂಡವನ ತಲೆ ಮೇಲೆ ಬರುತ್ತದು. ಎಲ್ಲ ಪ್ರೂಫ್ ಇದಾವೆ, ಗಾಡಿ ನಂಬರ್ ಇದೆ. ಇದೊಂದು ಸಾಕು. ದಂಡ ಕಟ್ಟದೇ ಇದ್ರೆ ಗಾಡಿ ಜಪ್ತಿ ಮಾಡಿ ಅಧಿಕಾರ ಇದೆ ಪೊಲೀಸರಿಗೆ. ನೋಡಿ, ಬೈಕ್ ಸವಾರರು ಪಾಪ ಕೆಲವೊಬ್ರು ಏನು ಮಾಡ್ತಾರೆ, ಹೆಲ್ಮೆಟ್ ಇಲ್ಲದೆ ಇದ್ರೆ ಬೈಕಲ್ಲಿ ಕೂರಿಸ್ಕೊಳ್ಳಲ್ಲ ಹಿಂದೆ. ಜೊತೆಗೆ ಸಿಗ್ನಲ್ ಜಂಪ್ ಆಗುತ್ತೆ ಅಂಥೇಳಿ ಪಾಪ ವೇಟ್ ಮಾಡಿ, ಎಷ್ಟು ಅರ್ಜೆಂಟ್ ಇದ್ರು ಏನು ಸಿಗ್ನಲ್ ಬಿಟ್ಟಾಗಲೇ ಹೋಗ್ತಾರೆ. ಅಂಥ ರೂಲ್ಸು ಫಾಲೋ ಮಾಡೋಂಥರು ಬೆಂಗಳೂರಿನಲ್ಲಿ ನಾವು ನೋಡಿದ್ದೇವೆ. ಆದರೆ ಇವನ್ಯಾರು ಆಸಾಮಿ? 1,60,000. ಇವೊಂದು ಒಂದೊಂದು ವರ್ಷ ಏನಾಗ್ತಿದೆ ಅಂದರೆ 50,000, 40,000 ಹಿಂಗೆ ಫೈನ್ ಬೀಳ್ತಾ ಇದೆ. 5 ವರ್ಷದಲ್ಲಿ ಮಿತಿ ಮೀರಿದೆ ಇವೊಂದು. ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಟ್ರಾಫಿಕ್ ಪೊಲೀಸರ ಭಯ ಇಲ್ಲ ಇವನಿಗೆ. ಆತನನ್ನ ಬೇಗ ಹುಡುಕಬೇಕು ಟ್ರಾಫಿಕ್ ಪೊಲೀಸರು.